ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ಟಲ್ಲಿ ಒಂದು ಸುದ್ದಿ ಕಾಳ್ಗಿಚ್ಚಂತೆ ಹರಡ್ತಿದೆ. ಅದೇನು ಅಂದರೆ ಈ 3I ಅಟ್ಲಾಸ್. ಈ 3I ಅಟ್ಲಾಸ್ ಅನ್ನೋ ಒಂದು ನಿಗೂಢ ವಸ್ತು ಬಾಹ್ಯಾಕಾಶದಿಂದ ಭೂಮಿಗೆ ಸಿಗ್ನಲ್ ಕಳಿಸ್ತಾ ಇದೆಯಂತೆ. ಇದು ಏಲಿಯನ್ ತಂತ್ರಜ್ಞಾನ ಇರಬಹುದು ಅನ್ನೋದು ಊಹೆ. ಕೊನೆಗೂ ಮನುಷ್ಯ ಏಲಿಯನ್ಸ್ಗಳನ್ನು ಕಂಡಿಡಿದು ಬಿಟ್ಟ ಅಂತ ಕೇಳಿದರೆ ಯಾರಿಗಾದರೂ ಮೈ ರೋಮಾಂಚನ ಆಗೋದು ಗ್ಯಾರಂಟಿ. ಆದರೆ ನಿಜವಾಗಿಯೂ ಇದು ಸತ್ಯನಾ? ಅಸಲಿಗೆ ಈ 3I ಅಟ್ಲಾಸ್ ಅಂದರೆ ಏನು? ಅದು ಕಳಿಸಿದೆ ಅನ್ನಲಾದ ಸಿಗ್ನಲ್ ಯಾವ ತರಹದ್ದು? ಈ ಬಗ್ಗೆ ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ? ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನದ ಆಧಾರದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪೂರ್ತಿ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಈ ಹೆಸರಿನ ಅರ್ಥ ತಿಳ್ಕೊಳ್ಳೋಣ. ಈ 3I ಅಟ್ಲಾಸ್ ಅಂದರೆ ನಮ್ಮ ಸೌರಮಂಡಲದ ಹೊರಗಿನಿಂದ ಬಂದಿರುವ ಒಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್, ಅಂದರೆ ನಕ್ಷತ್ರಾಂತರ ವಸ್ತು. ಇಲ್ಲಿ 3I ಅಂದರೆ ಇದು ನಮ್ಮ ಸೌರಮಂಡಲಕ್ಕೆ ಭೇಟಿ ನೀಡಿದ ಮೂರನೇ ದೃಢೀಕೃತ ಅತಿಥಿ. ಮೊದಲನೆಯದು ಒಮುವಾಮುವಾ, ಎರಡನೆಯದು ಬೊರಿಸೋವ್. ಅಟ್ಲಾಸ್ ಅನ್ನೋದು ನಾಸಾ ಬಳಸೋ ಒಂದು ಸರ್ವೆ ಸಿಸ್ಟಮ್. ಅಟ್ಲಾಸ್ನ ಫುಲ್ ಫಾರ್ಮ್ ಆಸ್ಟೆರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್. ಇದು ಈ ವಸ್ತುವನ್ನು ಮೊದಲು ಪತ್ತೆ ಹಚ್ಚಿದ್ರಿಂದ ಈ ವಸ್ತುವಿಗೆ ಅಟ್ಲಾಸ್ ಅಂತ ಹೆಸರಿಡಲಾಗಿದೆ. ಅಂದಹಾಗೆ ಇದು ಯಾವುದೇ UFO ಅಥವಾ ಏಲಿಯನ್ ಸ್ಪೇಸ್ಶಿಪ್ ಅಂತೂ ಅಲ್ಲ. ಇದೊಂದು ಬಾಹ್ಯಾಕಾಶದಲ್ಲಿ ತೇಲುವ ಬಂಡೆ ಅಥವಾ ಧೂಮಕೇತುವಿನಂಥ ವಸ್ತು ಅಂತಲೂ ತಿಳ್ಕೋಬಹುದು. ವಿಜ್ಞಾನಿಗಳ ಪ್ರಕಾರ ಇದು ತುಂಬ ವೇಗವಾಗಿ ಚಲಿಸ್ತಾ ಇದೆಯಂತೆ ಮತ್ತು ಇದರ ಪಥ ಸ್ವಲ್ಪ ವಿಭಿನ್ನವಾಗಿದೆ. ಇದೇ ಕಾರಣಕ್ಕೆ ಕೆಲವರು ಇದು ನ್ಯಾಚುರಲ್ ವಸ್ತು ಅಲ್ಲ ಅಂತ ಊಹಿಸಿದ್ದಾರೆ. ಆದರೆ ನೆನಪಿರಲಿ, ವಿಜ್ಞಾನ ಕೇವಲ ಊಹೆಗಳ ಮೇಲೆ ನಡೆಯಲ್ಲ, ಅದಕ್ಕೆ ಸಾಕ್ಷಿ ಬೇಕೇ ಬೇಕು. ಇಲ್ಲೇ ನೋಡಿ ಅತಿ ದೊಡ್ಡ ಕನ್ಫ್ಯೂಷನ್ ಇರೋದು. ಸಿಗ್ನಲ್ ಅಂದರೆ ಯಾವುದೋ ಏಲಿಯನ್ ನಮಗೆ ಹಲೋ ಅಂತ ಮೆಸೇಜ್ ಕಳಿಸಿದೆ ಅಂತಲ್ಲ. ಬಾಹ್ಯಾಕಾಶದಲ್ಲಿ ಯಾವುದೇ ವಸ್ತು ಚಲಿಸೋವಾಗ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಬ್ದಗಳನ್ನು ಹೊರಹಾಕ್ಬೋದು. ಸೂರ್ಯನ ಕಿರಣಗಳು ಆ ವಸ್ತುವಿನ ಮೇಲೆ ಬಿದ್ದಾಗ ಅವು ರಿಫ್ಲೆಕ್ಟ್ ಆಗ್ತವೆ. ಇವನ್ನೇ ನಮ್ಮ ಸೆನ್ಸಾರ್ಗಳು ಪತ್ತೆ ಹಚ್ಚೋದು. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಏಲಿಯನ್ ಮೆಸೇಜ್ ಅಂತ ವೈಭವೀಕರಿಸಲಾಗ್ತಾ ಇದೆ. ಅಸಲಿಗೆ ಇದು ನೈಸರ್ಗಿಕವಾಗಿ ಉಂಟಾಗುವ ರೇಡಿಯೇಷನ್ ಅಷ್ಟೆ. ನಮಗೆ ಏಲಿಯನ್ ಅಂದ ತಕ್ಷಣ ಹಾಲಿವುಡ್ ಸಿನಿಮಾದಲ್ಲಿರೋ ಗ್ರೀನ್ ಕಲರ್ ವಿಚಿತ್ರ ಜೀವಿ ನೆನಪಾಗುತ್ತೆ. ಆದರೆ ವಿಜ್ಞಾನದ ಪ್ರಕಾರ ಏಲಿಯನ್ ಅಂದರೆ ಅದು ಕೇವಲ ಬುದ್ಧಿವಂತ ಜೀವಿ ಅಲ್ಲ. ಮಂಗಳ ಗ್ರಹದ ಮಣ್ಣಿನಲ್ಲಿರೋ ಪುಟ್ಟ ಬ್ಯಾಕ್ಟೀರಿಯಾ ಕೂಡ ಏಲಿಯನ್ ಆಗಿರ್ಬೋದು. ಈ 3I ಅಟ್ಲಾಸ್ ಒಂದು ನಿರ್ಜೀವ ಬಂಡೆ. ಅಲ್ಲಿ ಯಾವುದೇ ಜೀವಿಗಳು ಇರುವ ಅಥವಾ ಬದುಕೋ ಸಾಧ್ಯತೆ ಶೂನ್ಯಕ್ಕೆ ಸಮೀಪವಾದದ್ದು ಅಂತ ಹೇಳ್ಬೋದು. ಖಗೋಳ ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನೈಸರ್ಗಿಕ ವಸ್ತು. ಇದರ ವಿಚಿತ್ರ ವರ್ತನೆಗೆ ನಮಗೆ ಗೊತ್ತಿಲ್ಲದ ಫಿಸಿಕ್ಸ್ ಕಾರಣ ಇರ್ಬೋದು ಹೊರತು ಏಲಿಯನ್ ಅಲ್ಲ. ವಿಜ್ಞಾನದಲ್ಲಿ ಒಂದು ಮಾತಿದೆ, ಅಸಾಧಾರಣವಾದ ದೂರುಗಳಿಗೆ ಅಸಾಧಾರಣವಾದ ಪುರಾವೆಗಳೇ ಬೇಕು ಅಂತ. ಆದರೆ ಇಲ್ಲಿ ಯಾವುದೇ ಅಂತಹ ಪುರಾವೆ ಸಿಕ್ಕಿಲ್ಲ. ಆದರೂ ಕೂಡ ಜನ ಯಾಕೆ ಇದನ್ನು ಏಲಿಯನ್ ಅಂತ ನಂಬ್ತಾ ಇದ್ದಾರೆ? ಇದಕ್ಕೆ ಮುಖ್ಯ ಕಾರಣಗಳು ಇವೇ ಇರ್ಬೋದು ನೋಡಿ. ಒಂದು, ಕುತೂಹಲ. ಅಪರಿಚಿತ ವಸ್ತುಗಳ ಬಗ್ಗೆ ನಮಗೆ ಯಾವಾಗಲೂ ಆಸಕ್ತಿ ಇರುತ್ತೆ. ಇನ್ನೊಂದು, ವ್ಯೂಸ್ ಬೇಕು ಅನ್ನೋ ಕಾರಣಕ್ಕೆ ಮೀಡಿಯಾಗಳು ಇದನ್ನು ದೊಡ್ಡದು ಮಾಡ್ತವೆ. ಹಿಂದೆ ಒಮುವಾಮುವಾ ಬಂದಾಗಲೂ ಇದೇ ರೀತಿ ಏಲಿಯನ್ ಹಡಗು ಅಂತ ನಂಬಲಾಗಿತ್ತು. ಈ ವಿಶಾಲ ವಿಶ್ವದಲ್ಲಿ ಮನುಷ್ಯ ಮಾತ್ರ ಒಬ್ಬನೇ ಇರೋದಾ, ಬೇರೆ ಯಾರೂ ಇಲ್ವಾ ಅನ್ನೋ ಆಸೆ ಜನರ ನಂಬಿಕೆಗೆ ಕಾರಣವಾಗಿರ್ಬೋದು. ವಿಜ್ಞಾನಿಗಳು ಏಲಿಯನ್ ಜೀವಿಯನ್ನು ಯಾವುದೋ ಹಾದು ಹೋಗೋ ಬಂಡೆಯಿಂದ ಹುಡುಕಲ್ಲ. ಅವರು ಮಂಗಳ ಗ್ರಹದ ಮಣ್ಣನ್ನು ಪರೀಕ್ಷಿಸ್ತಾರೆ. ಗುರು ಮತ್ತು ಶನಿ ಗ್ರಹದ ಉಪಗ್ರಹಗಳ ಸಾಗರಗಳಲ್ಲಿ ಜೀವ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಸೇಟಿನಂತಹ ದೊಡ್ಡ ರೇಡಿಯೋ ಟೆಲಿಸ್ಕೋಪ್ ಪ್ರೋಗ್ರಾಮ್ಗಳ ಮೂಲಕ ವಿಶ್ವವನ್ನೇ ಸ್ಕ್ಯಾನ್ ಮಾಡ್ತಾರೆ. ಸ್ನೇಹಿತರೆ, ಕಟು ಸತ್ಯ ಏನು ಅಂದರೆ 3I ಅಟ್ಲಾಸ್ ಯಾವುದೇ ಏಲಿಯನ್ ಹಡಗಂತೂ ಅಲ್ಲ. ಆ ಸಿಗ್ನಲ್ ಯಾವುದೇ ಏಲಿಯನ್ ಭಾಷೆನೂ ಅಲ್ಲ. ಇದು ವಿಶ್ವ ಎಷ್ಟು ದೊಡ್ಡದಿದೆ ಮತ್ತು ನಾವು ಕಲಿಬೇಕಾಗಿರೋದು ಇನ್ನೂ ಎಷ್ಟು ಬಾಕಿ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೆ. ಈ ವಿಶ್ವ ತುಂಬ ವಿಶಾಲವಾಗಿದೆ ಸ್ನೇಹಿತರೆ. 3I ಅಟ್ಲಾಸ್ ನಮಗೆ ಏಲಿಯನ್ ಜೀವಿಯ ಸಾಕ್ಷಿ ಕೊಡದೇ ಇರ್ಬೋದು, ಆದರೆ ನಮ್ಮಲ್ಲಿ ಕುತೂಹಲ ಅಂತೂ ಹುಟ್ಟಾಕಿದೆ. ಯಾವಾಗಲೂ ಸತ್ಯ ಅನ್ನೋದು ಫ್ಯಾಕ್ಟ್ಸ್ ಮೇಲೆ ಇರಬೇಕೇ ಹೊರತು
ಹೈಪ್ ಮೇಲೆ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮಗೇನನ್ಸುತ್ತೆ? ಏಲಿಯನ್ ಜೀವಿಗಳು ನಿಜಕ್ಕೂ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.